ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ಜಿಪ್ಪನ್ನ ಯಾವ ರೀತಿಲಿ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಆಗಿರಲಿ, ಚೂಡಿದಾರ್ ಟಾಪ್ ಆಗಿರಲಿ ಅಥವಾ ಕುರ್ತಿ ಆಗಿರಲಿ, ಫ್ರಾಕ್ ಆಗಿರಲಿ, ಜಿಪ್ ಹೊಲಿಯೋ ವಿಧಾನ ಒಂದೇನೆ. ಜಿಪ್ಪನ್ನ ಹೊಲಿಬೇಕಾದ್ರೆ ಈಗ ಒಂದ್ ವೇಳೆ ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಏನೇನು ಸಮಸ್ಯೆಗಳು ಬರುತ್ತೆ ಜಿಪ್ಪನ್ನ ಹೊಲಿಯುವಾಗ ಅಂತ ಅಂದ್ರೆ, ನೋಡಿ ಇಲ್ಲಿ ಒಂದ್ ಈಕ್ವಲ್ ಆಗಿ ಬಂದಿರಲ್ಲ, ಇಲ್ಲಿ ಉದ್ದ ತುಂಡ ಬರ್ತಾ ಇರತ್ತೆ, ಅಥವಾ ಇಲ್ಲಿ ಜಿಪ್ಪೇನೋ ಒಂಥರ ಓಪನ್ ಆದಂಗೆ ಕಾಣಿಸ್ತಾ ಇರತ್ತೆ, ಅಥವಾ ಜಿಪ್ಪೆ ಕಾಣಿಸ್ತಾ ಇರತ್ತೆ, ಇದು ಮೇಲೆ ಎದ್ದಂಗೆ ಕಾಣಿಸ್ತಾ ಇರತ್ತೆ ಬಟ್ಟೆ. ಆ ರೀತಿ ಏನೂ ಪ್ರಾಬ್ಲಮ್ ಬರ್ದೇನೆ ಒಳ್ಳೆ ಫಿನಿಶಿಂಗ್ ಬರೋ ರೀತಿಲಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನ ಕೆಲವೊಂದು ನಾನು ನಿಮ್ಗೆ ಟಿಪ್ಸ್ಗಳನ್ನ ಹೇಳ್ಕೊಡ್ತೇನೆ. ಆ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಹೊಲಿಯೋದ್ರಿಂದ ಪ್ರಾಬ್ಲಮ್ ಬರೋದಿಲ್ಲ, ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡೋದ್ರಿಂದ ನಿಮ್ಗೂ ನಾನು ಹೇಳುವಂತ ಎಲ್ಲಾ ಟಿಪ್ಸ್ಗಳು ಗೊತ್ತಾಗತ್ತೆ. ಆವಾಗ ನೀವು ಕೂಡ ಒಳ್ಳೆ ಫಿನಿಶಿಂಗ್ ಬರೋ ರೀತಿಲಿ ಜಿಪ್ಪನ್ನ ಹೊಲಿಬಹುದು ಫ್ರೆಂಡ್ಸ್. ಇದು ಮೇನ್ ಬಟ್ಟೆಗೆ ಲೈನಿಂಗ್ ಕ್ಲಾತ್ ಅನ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇದು ಕುತ್ತಿಗೆಯ ಸೆಂಟರು. ಇಲ್ಲಿ ನಿಮ್ಗೆ ಎಷ್ಟು ಉದ್ದದ ಜಿಪ್ ಬೇಕು ಅನ್ನೋದನ್ನ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನಾನಿಲ್ಲಿ 10.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಜಿಪ್ ಎಷ್ಟು ಉದ್ದದ ಬೇಕು ಅಂತ ನೋಡ್ಕೊಂಡು ಅಷ್ಟುದ್ದನ್ನ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಈಗ ಇಲ್ಲಿ ಏನು ಮಾರ್ಕ್ ಅನ್ನ ಮಾಡ್ಕೊಂಡಿದೀವಿ, ಈ ಮಾರ್ಕಿನ ತನಕ ಇಲ್ಲಿ ಸೆಂಟರ್ ನಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ, ಇಲ್ಲಿ ಮೇಲೆ ಈಗ ನಾವು ಹೊಲಿದಿರುವಂತ ಸ್ಟಿಚ್ ಈ ತರ ಕಾಣಿಸ್ತಾ ಇರತ್ತೆ. ನಿಮಗೆ ಕಾಣಿಸ್ತಾ ಇದೆ ಇಲ್ಲ ಅಂತ ನಂಗೆ ಸರಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಏನ್ ಸ್ಟಿಚ್ ಹಾಕಿದ್ದೀನಿ ಅದ್ರ ಮೇಲೆ ಒಂದು ಮಾರ್ಕ್ ಅನ್ನ ಮಾಡ್ತೇನೆ. ನೀವು ಈ ರೀತಿಲಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಏನ್ ಬೆನಿಫಿಟ್ಸ್ ಅಂತ ಅಂದ್ರೆ, ಜಿಪ್ಪು ಸ್ಟ್ರೈಟ್ ಆಗಿ ಬರುತ್ತೆ, ಕ್ರಾಸ್ ಆಗೆಲ್ಲ ಹೋಗಲ್ಲ. ಹಾಗಾಗಿ ಈ ತರದೊಂದು ಸ್ಟಿಚ್ ಅನ್ನ ಮೊದಲೇ ಹಾಕೋಬಿಡ್ಬೇಕು. ಈಗ ನೋಡಿ, ಲೈನಿಂಗ್ ಕ್ಲಾತ್ ಬಟ್ಟೆಯಲ್ಲಿ 3 ಇಂಚ್ ಅಗಲ ಪಟ್ಟಿನ ತಗೊಂಡಿದ್ದೀನಿ. ಉದ್ದ ನಾವೇನ್ ಜಿಪ್ ನ ಕಟ್ ಮಾಡ್ಕೊಂಡಿದೀವಿ ಆ ಮೆಜರ್ಮೆಂಟ್ಗಿಂತ ಒಂದು 4 ಇಂಚು ಉದ್ದನ ತಗೊಂಡಿದ್ದೀನಿ. ಈಗ ಈ ರೀತಿ ಮಧ್ಯಕ್ಕೆ ಮಡಿಸ್ಕೊಂಡು ಈ ರೀತಿಲಿ ಗೀಚ್ಕೋಬೇಕು. ಈಗ ಈ ಸೈಡ್ ನಲ್ಲಿ 1/4 ಇಂಚಿಗೆ 2 ಫೋಲ್ಡ್ ನ ಮಾಡಿ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಇದೇ ರೀತಿ ಈ ಸೈಡ್ಗೂ 1/4 ಇಂಚಿಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಫ್ರೆಂಡ್ಸ್, ನಾನು ಇದುವರೆಗೂ ಅಪ್ಲೋಡ್ ಮಾಡಿರುವಂತಹ ಎಲ್ಲಾ ವಿಡಿಯೋಸ್ನ ಒಮ್ಮೆ ನೀವು ನೋಡಿ. ಪ್ರತಿಯೊಂದು ವಿಡಿಯೋಸ್ ಅಲ್ಲೂ ನಾನು ತುಂಬಾ ಟೈಲರಿಂಗ್ ಟಿಪ್ಸ್ ಮತ್ತೆ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾನೆ, ಸ್ಟಿಚ್ ಮಾಡಿರೋದು. ಹಾಗಾಗಿ ನಿಮ್ಗೆ ಆ ವಿಡಿಯೋಸ್ ಎಲ್ಲ ನೋಡೋದ್ರಿಂದ ಈಸಿಯಾಗಿ ಕಟಿಂಗು ಸ್ಟಿಚಿಂಗು ಮಾಡ್ಲಿಕ್ಕೆ ನಿಮ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ನಿಮ್ಗೆ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಸೆಂಟರ್ ಅಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ತಾ ಇದ್ದೇನೆ. ನಾವೇನ್ ಲೈನಿಂಗ್ ಕ್ಲಾತ್ ಅನ್ನ ಫೋಲ್ಡ್ ಮಾಡಿ ಹೊಲ್ದಿದ್ವಿ, ಈ ಫೋಲ್ಡ್ ಮೇಲೆ ಬರೋ ರೀತಿಲಿ ಇಟ್ಕೋಬೇಕು. ನೋಡಿ, ಈಗ ಇಲ್ಲಿ ಏನ್ ಮಾರ್ಕ್ ಮಾಡಿದೀವಿ ಈ ಮಾರ್ಕು ಪುನಃ ನಾವು ಇಲ್ಲಿ ಮಾಡಿರುವಂತಹ ಮಾರ್ಕು 2 ಮಾರ್ಕು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಈಗ ನೋಡಿ, ನಾವು ಎಲ್ಲಿವರೆಗೆ ಸ್ಟಿಚ್ ಅನ್ನ ಹಾಕಿದ್ವಿ ಅಲ್ಲಿ ತನಕ ಸ್ಟಿಚ್ ಅನ್ನ ತಗೊಂಡ್ ಬಂದು ನಿಲ್ಲಿಸಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಬಟ್ಟೆನ ಹಿಂಭಾಗ ನೋಡಿದಾಗ ನಾವು ಫಸ್ಟ್ ಹಾಕಿರುವಂತ ಸ್ಟಿಚ್ಚು ಪುನಃ ಈಗ ಹಾಕಿರುವಂತ ಸ್ಟಿಚ್ಚು ಒಂದ್ರ ಮೇಲೆ ಒಂದು ಬಂದಿರಬೇಕು. ಆ ರೀತಿಲಿ ಬಂದ್ರೆ ಮಾತ್ರ ನೀವು ಸರಿಯಾಗಿ ಹೊಲ್ಕೊಂಡಿದ್ದೀರಿ ಅಂತ ಅರ್ಥ. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಏನು ಸ್ಟಿಚ್ ಇದೆ, ಈ ಸ್ಟಿಚ್ ಇಂದ ಈ ಕಡೆಗೆ 1/4 ಇಂಚಿಗೆ ಸ್ಟಿಚ್ ಅನ್ನ ಶುರು ಮಾಡಬೇಕು. ನೋಡಿ, ಈ ರೀತಿಲಿ 1/4 ಇಂಚಿಗೆ ಸ್ಟಿಚ್ ಅನ್ನ ಹಾಕೊಂಡು ಬರಬೇಕು. ಈಗ ಇಲ್ಲಿ ನಮ್ದು ಸ್ಟಿಚ್ಚು ಎಂಡ್ ಆಗಬೇಕು. ಇಲ್ಲಿ ಬರುವಾಗ ಈ ರೀತಿಲಿ ವಿ ಶೇಪ್ ಬರೋ ರೀತಿಲಿ ಸ್ಟಿಚ್ ಅನ್ನ ಹಾಕಬೇಕು. ಹಾಗಾಗಿ ನಿಮಗೆ ಸರಿಯಾಗಿ ಗೊತ್ತಾಗ್ಲಿ ಅಂತೇಳಿ ನಾನು ಈಗಲೇ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಈ ರೀತಿಲಿ ನೀವು ಸಹ ಮಾರ್ಕ್ ಮಾಡ್ಕೊಂಡೆ ಸ್ಟಿಚ್ ಮಾಡಿ, ಬಿಗಿನರ್ಸ್ ಆಗಿದ್ರೆ ಅವಾಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಈಗ ಏನ್ ಮಾರ್ಕ್ ಅನ್ನ ಹಾಕಿದ್ದೀನಿ ಆ ಮಾರ್ಕ್ ಮೇಲೆನೆ ಸ್ಟಿಚ್ ಅನ್ನ ಹಾಕ್ತಾ ಬರ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಅಲ್ಲಿ ಸೆಂಟರ್ ಹತ್ರ ತಂದು ಸೂಜಿನ ತರ ನಿಲ್ಲಿಸಿ ಬಟ್ಟೆನ ಈ ಕಡೆ ತಿರುಗಿಸ್ಕೋಬೇಕು. ಈ ಕಡೆ ತಿರುಗಿಸ್ಕೊಂಡು ಪುನಃ ಸ್ಟಿಚಿಂಗ್ ನ ಶುರು ಮಾಡಬೇಕು. ನೋಡಿ, ಈ ರೀತಿಲಿ ಹೊಲ್ಕೋಬೇಕು. ಇಲ್ಲಿ ಏನ್ ನೀವು ಈ ವಿ ಶೇಪ್ ನ ಹೊಲ್ಕೋತೀರಾ ಇದೇ ಇಂಪಾರ್ಟೆಂಟ್. ಇದು ನೀಟಾಗಿ ಬರೋ ರೀತಿಲಿ ಹೊಲ್ಕೋಬೇಕು. ತುಂಬಾ ಶಾರ್ಪ್ ವಿ ಬರೋ ರೀತಿಲಿ ಹೊಲ್ಕೋಬಾರ್ದು. ಒಂದ್ ಸಣ್ಣದಾಗಿ ವಿ ಶೇಪ್ ಬರೋ ರೀತಿಲಿ ಹೊಲ್ಕೋಬೇಕು. ಈಗ ಏನು ಸೆಂಟರ್ ಸ್ಟಿಚ್ ಹಾಕಿದ್ವಿ ಅಲ್ಲಿ ಈ ರೀತಿಲಿ ಬಟ್ಟೆನ ಕಟ್ ಮಾಡಬೇಕು. ವಿ ಶೇಪ್ ತನಕ ಕಟ್ ಮಾಡಬೇಕು. ಈಗ ಇದನ್ನ ಈ ರೀತಿಲಿ ಓಪನ್ ಮಾಡ್ಕೊಂಡು ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಮೈನ್ ಬಟ್ಟೆ ಮೇಲೆ ಸ್ಟಿಚ್ ಅನ್ನ ಹಾಕಬಾರ್ದು, ಲೈನಿಂಗ್ ಕ್ಲಾತ್ ಮೇಲೆ ಸ್ಟಿಚ್ ಅನ್ನ ಹಾಕಬೇಕು. ಈಗ ನೋಡಿ, ಇಲ್ಲಿ ಬರ್ಬೇಕಾದ್ರೆ ನಿಧಾನಕ್ಕೆ ಸ್ಟಿಚ್ ಅನ್ನ ತಗೊಬಂದು ಏನ್ ಈ ಸೆಂಟರ್ ಇದೆ ಈ ಸೆಂಟರ್ ಹತ್ರ ಸ್ಟಿಚ್ ಅನ್ನ ನಿಲ್ಲಿಸಬೇಕು. ಲೈನಿಂಗ್ ಕ್ಲಾತ್ ನ ತುದಿಯಲ್ಲೇ ಸ್ಟಿಚ್ ಅನ್ನ ಹಾಕೊಂಡು ಬರಬೇಕು. ಇಲ್ಲೇನಾದ್ರೂ ನೀವು ಲೈನಿಂಗ್ ಕ್ಲಾತ್ ನ ಲೂಸ್ ಬಿಟ್ಟೆಲ್ಲ ಸ್ಟಿಚ್ ಹಾಕಿದ್ರೆ ಫಿನಿಶಿಂಗ್ ಅಷ್ಟು ಒಳ್ಳೆ ಬರೋದಿಲ್ಲ. ಹಾಗಾಗಿ ಇದೇ ರೀತಿಲಿ ಸ್ಟಿಚ್ ಅನ್ನ ಹಾಕಬೇಕು. ಈಗ ಇದನ್ನ ಈ ರೀತಿಲಿ ಒಳಗಡೆಗೆ ಮಡಿಸ್ಬೇಕು.
ನೋಡಿ ಈ ರೀತಿಲಿ ಸರಿಯಾಗಿ ಮಡಿಸ್ಕೋಬೇಕು. ಈಗ ಇಲ್ಲಿ ಜಿಪ್ಪನ್ನ ಹೊಲ್ದಾಗ ಮೇಲೆ ವೇರಿಯೇಷನ್ ಬರ್ತಾ ಇರತ್ತಲ್ಲ, ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಏನ್ ಟ್ರಿಕ್ಸ್ ಅಪ್ಪ ಅಂತಂದ್ರೆ, ನೋಡಿ ನಿಮ್ಗೆ ಗೊತ್ತಾಗ್ಲಿ ಅಂತೇಳಿ ಮಾರ್ಕನ್ನ ಮಾಡ್ತಾ ಇದ್ದೀನಿ ಈ ಬಟ್ಟೆ ಸೆಂಟರ್ಗೂ ಮತ್ತೆ ಈ ಬಟ್ಟೆ ಸೆಂಟರ್ಗೂ. ಈಗ ಇಲ್ಲಿ ಹಾಕಿರುವಂತ ಮಾರ್ಕು ಈ ಮಾರ್ಕು ಒಂದ್ರ ಮೇಲೆ ಒಂದು ಸರಿಯಾಗಿ ಬರೋ ರೀತಿಲಿ ಇಟ್ಕೊಂಡು ಈ ಬಟ್ಟೆನ ಈ ರೀತಿಲಿ ಸರಿ ಮಾಡಿಕೊಂಡು ಒಂದು ಪಿನ್ನನ್ನು ಹಾಕೋಬೇಕು. ಈ ರೀತಿಲಿ ಪಿನ್ನನ್ನು ಹಾಕೊಳ್ಳೋದ್ರಿಂದ ಮೇಲೆ ಯಾವುದೇ ಕಾರಣಕ್ಕೂ ಉದ್ದ ತುಂಡ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಜಿಪ್ಪನ್ನ ಒಂದ್ಸಲಿ ಹೊಲಿಯೋಕೆ ಮೊದಲೇ ಒಂದ್ಸಲ ಜಿಪ್ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಬಿಡಿ. ಇಲ್ಲ ಕೆಲವು ಜಿಪ್ಪಲ್ಲಿ ಸ್ಟ್ರಕ್ ಆಗ್ತಾ ಇರತ್ತೆ, ಆಮೇಲೆ ಹೊಲಿದ ಮೇಲೆ ಗೊತ್ತಾದ್ರೆ ಮತ್ತೆ ಡಬಲ್ ಕೆಲಸ. ಹಾಗಾಗಿ ಹೊಲಿಯೋಕೆ ಮೊದಲೇ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಈಗ ಈ ರೀತಿಲಿ ಫೋಲ್ಡನ್ನ ಮಾಡಿಕೊಂಡು ಜಿಪ್ಪನ್ನ ಈ ರೀತಿಲಿ ಕರೆಕ್ಟಾಗಿ ಇಟ್ಕೊಂಡು ಈ ಬಟ್ಟೆಯ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ರೀತಿಲಿ ಜಿಪ್ಪನ್ನ ಪಕ್ಕದಲ್ಲೇ ಸ್ಟಿಚ್ಚನ್ನು ಹಾಕಬೇಕು. ಅಲ್ಲೆಲ್ಲ ಎಕ್ಸ್ಟ್ರಾ ಬಟ್ಟೆ ಬರೋ ರೀತಿಲಿ ಬಿಡಬಾರ್ದು. ಈ ರೀತಿ ಒಂದು ಸ್ವಲ್ಪ ದೂರ ಹೊಲ್ಕೊಂಡಾದ್ಮೇಲೆ ಜಿಪ್ಪನ್ನ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕೆಳಗೆ ಹೊಲ್ಕೊಂಡು ಬರ್ಬೇಕಾದ್ರೆ ಈಗ ನೋಡಿ ಜಿಪ್ಪು ಇಲ್ಲಿಗೆ ಎಂಡ್ ಆಗಿದೆ. ಆ ಜಿಪ್ಪಿಗಿಂತ ಕೆಳಗಡೆಗೆ ಒಂದು 1/4 ಇಂಚಿಗಿಂತ ಜಾಸ್ತಿ, 1/2 ಇಂಚಿಗಿಂತ ಕಡಿಮೆ ಅಷ್ಟು ಹೊಲ್ಕೊಂಡ್ರೆ ಸಾಕು. ಅದೇ ರೀತಿ ಸ್ಟ್ರೈಟ್ ಆಗಿ ಹೊಲ್ಕೊಂಡು ಬರಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಸೂಜಿನ ಬಟ್ಟೆ ಒಳಗಡೆ ಇಳಿಸಿ ಬಟ್ಟೆನ ಈ ಕಡೆಗೆ ತಿರುಗಿಸ್ಕೋಬೇಕು. ಈ ರೀತಿಲಿ ತಿರುಗಿಸ್ಕೊಂಡು ಏನು ಜಿಪ್ ಇದೆ ಆ ಜಿಪ್ಪು ಕವರ್ ಆಗೋ ರೀತಿಲಿ ಈ ಕಡೆ ಬಟ್ಟೆನ ಎತ್ತಿ ಮೇಲೆ ಇಟ್ಕೋಬೇಕು. ಈಗ ಇಲ್ಲಿ ಲಾಕನ್ನು ಮಾಡಬೇಕು. ಈ ರೀತಿಲಿ ಲಾಕನ್ನು ಮಾಡಿ ಬಟ್ಟೆನ ಈ ಕಡೆಗೆ ತಿರುಗಿಸ್ಕೋಬೇಕು. ಈ ರೀತಿಲಿ ತಿರುಗಿಸ್ಕೊಂಡು ಸ್ಟಿಚ್ಚನ್ನ ಶುರು ಮಾಡೋಕೆ ಮೊದಲೇ ಒಂದು ಸಲ ಈ ಎಂಡಲ್ಲಿ ಈ ಬಟ್ಟೆ ಎಂಡೆಗೇನೆ ಜಿಪ್ಪನ್ನು ಮ್ಯಾಚ್ ಆಗ್ತಾ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಬಿಡ್ಬೇಕು. ನಾವಲ್ಲಿ ಕೆಳಗಡೆ ಪಿನ್ ಹಾಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ವೇರಿಯೇಷನ್ ಬರೋದಿಲ್ಲ. ಆದರೂ ಒಂದ್ಸಲ ಕ್ರಾಸ್ ಚೆಕ್ಕನ್ನು ಮಾಡ್ಕೊಬಿಡಿ. ಕ್ರಾಸ್ ಚೆಕ್ಕನ್ನು ಮಾಡ್ಕೊಂಡಾದ್ಮೇಲೆ ಈಗ ನಾವು ಇಲ್ಲೇನು ಹೊಲಿಗೆ ಹಾಕಿದ್ವಲ್ಲ ಆ ಹೊಲಿಗೆ ಕವರ್ ಆಗೋ ರೀತಿಲಿ ಈ ಬಟ್ಟೆನ ಈ ಥರ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೊಂಡು ಬರಬೇಕು. ಈಗ ಇಲ್ಲಿ ಏನು ಸ್ಟಿಚ್ ಹಾಕಿದ್ದೀವಿ ಆ ಸ್ಟಿಚ್ ಮೇಲೆ ಈ ರೀತಿಲಿ ಬಟ್ಟೆನ ಎತ್ತಿಟ್ಕೊಂಡು ಹೊಲಿಯೋದ್ರಿಂದ ಹಾಕೊಂಡಾಗ ಯಾವುದೇ ಕಾರಣಕ್ಕೂ ಇಲ್ಲಿ ಬಟ್ಟೆ ಈ ಥರ ಮೇಲಿದ್ದಂಗೆ ಬರಲ್ಲ. ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ನೋಡಿ ಇಷ್ಟು ದೂರ ಇನ್ನಿದೆ ಅನ್ನುವಾಗ್ಲೇ ಜಿಪ್ಪನ್ನ ಈ ಥರ ಓಪನ್ ಮಾಡಿ ಇಟ್ಕೊಂಡು ಈ ರೀತಿಲಿ ಇಟ್ಕೊಂಡು ಹೊಲ್ಕೋಬೇಕು. ಈಗ ನೋಡಿ ಇಲ್ಲಿ ಜಿಪ್ಪು ನಾವು ಹೊಲ್ಕೊಂಡಿರೋದಕ್ಕಿಂತ ಕೆಳಗಡೆ ಒಂದು 2 ಇಂಚನ್ನ ಬಿಟ್ಟು ಜಿಪ್ಪನ್ನ ಈ ರೀತಿಲಿ ಕಟ್ ಮಾಡ್ಕೋಬೇಕು. ಈ ರೀತಿಲಿ ಕಟ್ ಮಾಡಿಕೊಂಡು ಈ ಜಿಪ್ಪಿಗಿಂತ ಉದ್ದಕ್ಕೆ 1 ಇಂಚು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ಇದನ್ನ ಈ ರೀತಿಲಿ 1/2 ಇಂಚಿಗೆ 2 ಫೋಲ್ಡನ್ನ ಮಾಡಿಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಲಿ ಹೊಲ್ಕೊಳ್ಳೋದ್ರಿಂದ ಬಟ್ಟೆನ ವೇರ್ ಮಾಡಿದಾಗ ಒಳಗಡೆ ಜಿಪ್ಪು ಚುಚ್ಚಲ್ಲ. ಈಗ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಕನ್ನು ಫಿನಿಶಿಂಗ್ ಮಾಡಬೇಕು. ನೋಡಿ ಈಗ ಉಳ್ಕೊಂಡಿರೋ ಬಟ್ಟೆಯಲ್ಲಿ ಈ ರೀತಿಲಿ ಕ್ರಾಸಿಗೆ ಕಟ್ ಮಾಡಿಕೊಂಡು ನೆಕ್ ಪೀಸನ್ನು ರೆಡಿ ಮಾಡ್ಕೋಬೇಕು. 1/4 ಇಂಚು ಕಟ್ ಮಾಡ್ಕೊಂಡ್ರೆ ಸಾಕು. ಈ ರೀತಿಲಿ 1/4 ಇಂಚಿಗೆ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಲಿ ಕಟ್ ಮಾಡಿಕೊಂಡು ಲೈನಿಂಗ್ ಕ್ಲಾತನ್ನ ಈ ರೀತಿ ಸರಿ ಬಟ್ಟೆ ಮೇಲೆ ಇಟ್ಕೋಬೇಕು. ಸರಿ ಬಟ್ಟೆ ಮೇಲೆ ಇಟ್ಕೊಂಡು 1/4 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕೊಂಡು ಬರಬೇಕು. ಏನು ಜಿಪ್ಪನ್ನ ಹೊಲ್ದಿದ್ದೀವಿ ಅದಕ್ಕಿಂತ ಒಂದು 10 ಇಂಚು ಬಟ್ಟೆನ ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಇನ್ನೊಂದು ಪಟ್ಟಿನ ತೆಕ್ಕೊಂಡು 1/2 ಇಂಚು ಬಟ್ಟೆನ ಬಿಟ್ಟು ಸ್ಟಿಚ್ಚನ್ನು ಶುರು ಮಾಡಬೇಕು. ನೋಡಿ ಈ ರೀತಿಲಿ ಸ್ಟಿಚ್ಚನ್ನು ಹಾಕೋಬೇಕು. ಈ ರೀತಿಲಿ ಸ್ಟಿಚ್ ಹಾಕೊಂಡ್ಮೇಲೆ ಏನಿಲ್ಲಿ ರೌಂಡ್ ಶೇಪ್ ಇದೆ ಈ ರೌಂಡ್ ಶೇಪಲ್ಲಿ ಕಟ್ಟನ್ನು ಮಾಡಬೇಕು. ನಾವು ಹಾಕಿರುವಂಥ ಸ್ಟಿಚ್ ತನಕ ಕಟ್ ಮಾಡಬೇಕು, ಸ್ಟಿಚ್ ಕಟ್ ಆಗಬಾರ್ದು. ಆ ರೀತಿಲಿ ಕಟ್ಟುಗಳನ್ನ ಮಾಡ್ಕೋಬೇಕು. 1 ಇಂಚ್ ಗ್ಯಾಪಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು 1/4 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಸ್ಟಿಚ್ಚನ್ನು ಹಾಕಬೇಕು, ಮೈನ್ ಬಟ್ಟೆ ಮೇಲೆ ಸ್ಟಿಚ್ ಹಾಕಬಾರ್ದು. ನೋಡಿ ಇದೇ ರೀತಿಲಿ ಈ ಕಡೆನೂ ಹೊಲ್ಕೋಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ 1/4 ಇಂಚು ಬಟ್ಟೆನ ಬಿಟ್ಟು ಈ ರೀತಿಲಿ ಕಟ್ ಮಾಡಬೇಕು. 2 ಕಡೆ ಇಲ್ಲಿ ಬಂದಿರುವಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈಗ ಇಲ್ಲಿ ಹಿಂಭಾಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ನೆಕ್ ಪೀಸನ್ನು ಕಟ್ ಮಾಡಿಕೊಂಡು ಯಾವ ರೀತಿ ಫಿನಿಶಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಏನಾದ್ರು ಕ್ಯಾನ್ವಾಸ್ ಪೇಪರ್ ಇಟ್ಟು ಯಾವ ರೀತಿ ಫಿನಿಶಿಂಗ್ ಮಾಡೋದು ಅನ್ನೋದು ಬೇಕು ಅಂತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮುಂಬರುವ ವಿಡಿಯೋಸಲ್ಲಿ ಹೇಳ್ಕೊಡ್ತೇನೆ. ಈಗ ಇದನ್ನು ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಇದರ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಿ ಈ 1/4 ಇಂಚ್ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪುನಃ ಈ ಕಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ಬಟ್ಟೆನ ಈ ರೀತಿ ಮೇಲೆ ಮಾಡಿ ಮತ್ತೆ ಈ ಬಟ್ಟೆನ ಈ ರೀತಿ ಕ್ಲೋಸ್ ಮಾಡಿ ಇದನ್ನು ಇಲ್ಲಿ ಕ್ಲೋಸ್ ಮಾಡಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಏನು ಈ ಜಿಪ್ ಒಂದು ಕ್ಯಾಪ್ ಇದೆ ಇದು
ನೀಡಲ್ಗೆ ಸಿಗ್ತಾ ಇದೆ. ಹಾಗಾಗಿ ಇದನ್ನ ತೆಗಿಬೇಕು, ಇಲ್ಲಾಂದ್ರೆ ನೀಡಲ್ ಕಟ್ ಆಗುತ್ತೆ. ಈ ರೀತಿಲಿ ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಈ ರೀತಿಲಿ ಒಂದು ಕಾಜನ ಹೊಲಿಬೇಕು. ಪುನಃ ಈ ಕಡೆ ಒಂದು ಉಕ್ಸನ್ನ ಹೊಲಿಬೇಕು. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.